ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆಗ್ತಾ ಇದೆ. ಕಳೆದ 8 ತಿಂಗಳಿಂದ ಕ್ಲೋಸ್ ಆಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇವತ್ತು ಓಪನ್ ಆಗಿದೆ. ರೇಂಜ್ ರೋವರ್ ಕಾರ್ನಲ್ಲಿ ಫುಲ್ ಸ್ಟೈಲಿಶ್ ಆಗಿ ಬಂದಿದ್ದಾರೆ ಪವಿತ್ರ ಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆಗಿ ಜೈಲು ಸೇರಿದ್ದ ಪವಿತ್ರ ಜೈಲು ಸೇರಿದ ಬಳಿಕ ಕ್ಲೋಸ್ ಆಗಿತ್ತು ರೆಡ್ ಕಾರ್ಪೆಟ್ ಸ್ಟುಡಿಯೋ. ಇದೀಗ ಜಾಮೀನಿನ ಮೇಲೆ ಹೊರಬಂದ ಬಳಿಕ ಮತ್ತೆ ರೀಲಾಂಚ್ ಮಾಡಲಾಗಿದೆ. ಪ್ರೇಮಿಗಳ ದಿನದಂದೇ ಸ್ಟುಡಿಯೋ ರೀಲಾಂಚ್ ಮಾಡ್ತಾ ಇರುವಂತ ಪವಿತ್ರ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಕಾರಣ ಇದರಲ್ಲಿ ಸ್ಟಾರ್ ಹೆಸರು ತಳಕು ಹಾಕೊಂಡಿತ್ತು. ಜೊತೆಗೆ ಸ್ಟಾರ್ನ ಆಪ್ತ ಸ್ನೇಹಿತೆಯ ಹೆಸರು ಕೂಡ A1 ಇದರಲ್ಲಿ ಪವಿತ್ರನೇ. A1 ಪವಿತ್ರ ಆಗಿದ್ರಿಂದ ಸುಮಾರು ತಿಂಗಳುಗಳ ಕಾಲ ಜೈಲಿನಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಇವರ ಹೈ ಫೈವ್ ರೆಡ್ ಕಾರ್ಪೆಟ್ ಈ ಸ್ಟುಡಿಯೋ ಪ್ಲಸ್ ಇದರ ಜೊತೆಗೆ ಇದೊಂದು ಬೋಟಿಕ್, ಇದರಲ್ಲಿ ಏನು ಸ್ಟೈಲಿಶ್ ಆಗಿ ಕಾಸ್ಟ್ಯೂಮ್ಸ್ಗಳನ್ನು ಡಿಸೈನ್ ಮಾಡಲಾಗ್ತಾ ಇತ್ತು, ಸೆಲೆಬ್ರಿಟೀಸ್ಗಳಿಗೆ ಕೊಡಲಾಗ್ತಾ ಇತ್ತು. ಬಟ್ ಕ್ಲೋಸ್ ಆಗಿತ್ತು. ಸಿಕ್ಕಾಪಟ್ಟೆ ಫೇಮಸ್ ಕೂಡ ಇದು, ಯಾಕಂದರೆ RR ನಗರದಲ್ಲಿ ಈ ಬೋಟಿಕ್ ಇರೋದು. ಜೊತೆಗೆ ಅನೇಕ ಸೆಲೆಬ್ರಿಟೀಸ್ಗಳು ಇಲ್ಲಿ ಕಾಸ್ಟ್ಯೂಮನ್ನು ತೆಗೆದುಕೊಳ್ತಾ ಇದ್ರು. ಫೋಟೋಶೂಟು ಅದು ಇದು ಇದೆಲ್ಲ ಮಾಡಿಸ್ಕೊಳ್ತಾ ಇದ್ರು ಇಲ್ಲೇನೆ. ಆದರೆ ಈ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರಿಂದ ಕ್ಲೋಸ್ ಆಗಿತ್ತು. ಸುಮಾರು 8 ತಿಂಗಳಿಂದ ಕ್ಲೋಸ್ ಆಗಿಬಿಟ್ಟಿತ್ತು. ಇದೀಗ ಜೈಲಿಂದ ಹೊರಗೆ ಬಂದಿದ್ದಾರೆ, ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸೊ ಜೀವನಕ್ಕೆ ಏನಾದ್ರು ಮಾಡ್ಕೋಬೇಕಲ್ಲ, ಸೊ ಬಿಸ್ನೆಸ್, ಹಾಗಾಗಿ ಈಗ ಓಪನ್ ಮಾಡಿದ್ದಾರೆ, ರೀಲಾಂಚ್ ಮಾಡ್ತಾ ಇದ್ದಾರೆ. ಇವತ್ತು ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನ. ಸೊ ಇವತ್ತೇ ಈ ಒಂದು ರೆಡ್ ಕಾರ್ಪೆಟನ್ನು ರೀಲಾಂಚ್ ಮಾಡ್ತಾ ಇರುವಂಥದ್ದು. ತುಂಬ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಬಹುದಿನಗಳಿಂದ ಅಲ್ಲಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ರು ದೇವಸ್ಥಾನಗಳಲ್ಲಿ, ಜೊತೆಗೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ರೀಲ್ಸಲ್ಲೆಲ್ಲ ಕಾಣಿಸ್ಕೊಳ್ತಾ ಇದ್ರು. ಈಗ ಅವರ ಬೋಟಿಕ್ಕಿಗೆ ಅವರು ವಾಪಸ್ ಬಂದಿದ್ದಾರೆ. ರೀಲಾಂಚ್ ಮೊದಲು ಲಾಂಚ್ ಮಾಡುವ ಸಂದರ್ಭದಲ್ಲಿ ರಕ್ಷಿತಾ ಪ್ರೇಮ್ ಅವರು ಇದನ್ನು ಓಪನ್ ಮಾಡಿದರು, ಟೇಪ್ ಕಟ್ ಮಾಡಿ ಓಪನ್ ಮಾಡಿದರು. ಸೊ ಇವತ್ತು ಯಾರಾದರೂ ಸೆಲೆಬ್ರಿಟಿಗಳನ್ನು ರೀಲಾಂಚಿಗೆ ಕರೆಸ್ಕೊಂಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕೆ ಪವಿತ್ರ ಗೌಡ ಈ ಒಂದು ಬೋಟಿಕ್ಕಿಗೆ ಎಂಟ್ರಿ ಆಗಿದ್ದಾರೆ. ತುಂಬಾ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರ ಸುತ್ತಮುತ್ತ ಬಾಡಿಗಾರ್ಡ್ಸ್ ಕೂಡ ಇದ್ದರು. ರೇಂಜ್ ರೋವರ್ ಕಾರಲ್ಲಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಇದೇನೆ ರೆಡ್ ಕಾರ್ಪೆಟ್. ಸೊ ಇಲ್ಲಿ ಸ್ಟೈಲಿಶ್ ಆಗಿರುವಂಥ ಕಾಸ್ಟ್ಯೂಮ್ಸ್ಗಳನ್ನು ಡಿಸೈನ್ ಮಾಡಲಾಗತ್ತೆ. ಸ್ಯಾಂಡಲ್ವುಡ್ನ ಅನೇಕ ಸೆಲೆಬ್ರಿಟಿಗಳು, ರಕ್ಷಿತಾ, ಅಮೂಲ್ಯ, ನೀತು ಸೇರಿದಂತೆ ಇನ್ನೂ ಅನೇಕರು ಇಲ್ಲಿ ಕಾಸ್ಟ್ಯೂಮ್ಸ್ಗಳನ್ನು ತೆಗೆದುಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪರ್ಚೇಸ್ ಮಾಡ್ತಿರುವಂಥ ವೀಡಿಯೋಸ್ಗಳೆಲ್ಲ ವೈರಲ್ ಆಗಿತ್ತು, ಸೋನಲ್ ಸೇರಿದಂತೆ ಅನೇಕರು. ಬಟ್ ಈ 8 ತಿಂಗಳಿಂದ ಕ್ಲೋಸ್ ಆಗಿಬಿಟ್ಟಿತ್ತು, ಯಾಕಂದರೆ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ. ಪವಿತ್ರ ಗೌಡನೇ ಓನರ್ ಆಗಿದ್ದರಿಂದ ಸಂಕಷ್ಟದ ಪರಿಸ್ಥಿತಿಲಿ ಅವ್ರು ಇದ್ರಲ್ವ, ಮರ್ಡರ್ ಕೇಸ್ನಲ್ಲಿ ಜೈಲು ಸೇರಿದ್ರಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಕ್ಲೋಸ್ ಮಾಡಿದರು. ಪವಿತ್ರ ಗೌಡ ಮಗಳು ಕೂಡ ಚಿಕ್ಕವರೇ ಆಗಿರೋದ್ರಿಂದ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಯಾರೂ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಕ್ಲೋಸ್ ಮಾಡಿದರು. ಸದ್ಯ ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಪ್ರೇಮಿಗಳ ದಿನದಂದು ಒಂದು ಓಪನಿಂಗ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ರೆಡ್ ಕಾರ್ಪೆಟ್ ಸ್ಟುಡಿಯೋ ಏನಿತ್ತು ಇದನ್ನು ಓಪನ್ ಮಾಡಿದ್ದಾರೆ. ರೆಡ್ ಕಾರ್ಪೆಟ್ 777 ಅಂತ ಇದರ ಹೆಸರು. ಸೊ ಇದೀಗ ರೀಲಾಂಚ್ ಮಾಡ್ತಾ ಇರುವಂಥದ್ದು. ಈಗಿನ್ನೂ ಆಗಮಿಸಿದ್ದಾರೆ. ಏನಾದರೂ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿದ್ದಾರಾ, ಯಾರನ್ನಾರು ಸೆಲೆಬ್ರಿಟಿಗಳನ್ನು ಕರೆಸಿದ್ದಾರಾ, ಅಥವಾ ಇವರೇ ರೀಲಾಂಚ್ ಮಾಡ್ತಾ ಇದ್ದಾರಾ? ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ನಾವು ಕಮ್ಬ್ಯಾಕ್ ಮಾಡ್ತಾ ಇದ್ದೀವಿ, ಮತ್ತೆ ಓಪನ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರೋಮೋ ಶೂಟ್ಸ್ ಕೂಡ ಮಾಡಿದ್ರು. ಅದನ್ನು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೂ ಕೂಡ ಶೇರ್ ಮಾಡಿದರು. ಸೊ ಇದೀಗ ಇವತ್ತು ರೀಲಾಂಚ್, ಹಾಗಾಗಿ ಇಷ್ಟು ದಿನದಿಂದ ಬಾಗಿಲು ಹಾಕಿತ್ತಲ್ಲ, ಈಗ ಓಪನ್ ಆಗ್ತಿರೋದ್ರಿಂದ ಸಹಜವಾಗಿ ಒಂದು ಖುಷಿ ಅವ್ರ ಮುಖದಲ್ಲಿ ಇದೆ. ಯಾಕಂದರೆ ಇದು ಅವರದ್ದೇ ಒಡೆತನದ ಒಂದು ಬೋಟಿಕ್ ಆಗಿದೆ ಇದು.